ನಮ್ಮ ಸರ್ಕಾರ ಆರಂಭಿಸಿರುವ 600 ಕೋಟಿಗೂ ಅಧಿಕ ವೆಚ್ಚದ ಅನುಭವ ಮಂಟಪವನ್ನು ಮುಂದಿನ ವರ್ಷ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬಸವ ಬಳಗಗಳ ಒಕ್ಕೂಟ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆಯೋಜಿಸಿದ್ದ ಬಸವ ಜಯಂತಿ 2025 ನಮ್ಮ ನಡೆ ಅನುಭವ ಮಂಟಪದ ಕಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಕಲ ವೃತ್ತಿಗಳು ಪವಿತ್ರ ಎನ್ನುವ ಮಹಾನ್ ಮಾನವೀಯ ಸಂದೇಶವನ್ನು ಜಗತ್ತಿಗೆ ನೀಡಿದ ಬಸವಣ್ಣನವರು ಕ್ರಾಂತಿ ಪುರುಷ ಮಾತ್ರವಲ್ಲ, ವಿಶ್ವವಿಖ್ಯಾತ ಆರ್ಥಿಕ ತಜ್ಞರೂ ಆಗಿದ್ದರು. ಕಾಯಕ ಮತ್ತು ದಾಸೋಹದ ಶ್ರಮ, ಸಂಸ್ಕೃತಿಯ ಮಹತ್ವವನ್ನು ಬಸವಣ್ಣನವರು ಇಡೀ ವಿಶ್ವಕ್ಕೆ ನೀಡಿದವರು ಎಂದು ವಿವರಿಸಿದವರು. ಬಸವಾದಿ ಶರಣರಿಂದ ಆದ ಜಾತಿ ವ್ಯವಸ್ಥೆ ವಿರುದ್ಧದ ಸಾಮಾಜಿಕ ಕ್ರಾಂತಿ ಪ್ರಪಂಚದ ಬೇರೆಲ್ಲೂ ನಡೆದಿಲ್ಲ. ಸಮಾಜ ಮತ್ತು ಜಾತ್ಯತೀತ ಸಮಾಜ ನಿರ್ಮಾಣಕ್ಕಾಗಿ ಹೋರಾಡಿದ ಬಸವಾದಿ ಶರಣರು ನುಡಿದಂತೆ ನಡೆದರೆಂದು ತಿಳಿಸಿದರು. ಜಾತಿ ವರ್ಗರಹಿತ ಮಾನವೀಯ ಸಮಾಜ ಅವರ ತುಡಿತವಾಗಿತ್ತು. ಬಸವಾದಿ ಶರಣರ ಅನುಭವವೇ ವಚನಗಳಾಗಿವೆ. ವಚನ ಎಂದರೆ ಮಾತು. ಕನ್ನಡ ಸಾಹಿತ್ಯದಲ್ಲಿ ವಚನ ಮತ್ತು ದಾಸ ಸಾಹಿತ್ಯ ದೊಡ್ಡ ಮೈಲಿಗಲ್ಲು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಲಾಗಿದ್ದವರಿಗೆ ವಚನ ಸಾಹಿತ್ಯ ಆಡು ಮಾತಿನ ಮೂಲಕ ತಲುಪಿತು ಎಂದರು. ಸಂಸ್ಕೃತ ಕಲಿಯುವ ಶೂದ್ರರ ಕಿವಿಗೆ ಕಾದ ಸೀಸ ಉಯ್ಯುವ ಶಿಕ್ಷೆ ಇದ್ದಿದ್ದರಿಂದ ಶೂದ್ರ ಸಮುದಾಯ ಶಿಕ್ಷಣದಿಂದ ವಂಚಿತರಾದರು. ನನ್ನ ಅಪ್ಪ ಅಮ್ಮ ಇಬ್ಬರು ಶಿಕ್ಷಣದಿಂದ ವಂಚಿತರಾದರು. ರಾಜಪ್ಪ ಮೇಷ್ಟ್ರು ಕಾರಣದಿಂದ ನಾನು ನೇರವಾಗಿ 5ನೇ ತರಗತಿಗೆ ದಾಖಲಾಗಿ ಶಿಕ್ಷಣ ಪಡೆದು 2 ಬಾರಿ ಮುಖ್ಯಮಂತ್ರಿಯಾಗಿದ್ದೇನೆ. ಅಂಬೇಡ್ಕರ್ ಅವರ ಕಾರಣದಿಂದ ನನಗೆ ಶಿಕ್ಷಣ ಸಿಕ್ಕರೆ ಸಂವಿಧಾನದ ಕಾರಣದಿಂದ ನಾನು ಮುಖ್ಯಮಂತ್ರಿಯಾದೆ ಎಂದು ವಿವರಿಸಿದರು. ಬಸವ ಬಳಗಗಳ ಒಕ್ಕೂಟದ ಬೇಡಿಕೆಯಂತೆ ಬಸವ ಭವನ ನಿರ್ಮಿಸಲು ಹೆಚ್ಚಿನ ಅನುದಾನವನ್ನು ಒದಗಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಈ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ಸುತ್ತೂರು ಮಹಾಸಂಸ್ಥಾನ ಮಠ, ಇದರ ಪೂಜ್ಯರಾದಂಥ ಅವರು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಜಿ ಟಿ ದೇವೇಗೌಡ ಅವರ, ಮಾಜಿ ಸಚಿವರು ನರಸಿಂಹರಾಜ ಕ್ಷೇತ್ರದ ಶಾಸಕರು ಆದಂಥ ತನ್ವೀರ್ ಶೇಟ್ ಅವರ, ನನ್ನ ಕಾನೂನು ಸಲಹೆಗಾರರಾದಂಥ ಶಾಸಕರು ಆದಂಥ ಶ್ರೀ ಪೊನ್ನಣ್ಣ ಅವರ, ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಹರೀಶ್ ಗೌಡ ಅವರ, ಕೆ ಆರ್ ನಗರದ ಶಾಸಕರಾದಂಥ ರವಿಶಂಕರ್ ಅವರ, ಹುಣಸೂರು ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ವತ್ಸ ಅವರ, ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಡಾಕ್ಟರ್ ತಿಮ್ಮಯ್ಯ ಅವರ, ಇನ್ಕಲ್ ಗ್ರಾಮದ ಈ ಬಸವ ಒಕ್ಕೂಟದ ವೀರಶೈವ ಜಿಲ್ಲಾ ಅಧ್ಯಕ್ಷರಾದಂಥ ಇನ್ಕಲ್ ಬಸವರಾಜ್ ಅವರ, ಇತರ ಎಲ್ಲ ಪದಾಧಿಕಾರಿಗಳ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಸವಣ್ಣನವರ ಅಭಿಮಾನಿಗಳೇ, ಇತರ ಎಲ್ಲ ಸ್ನೇಹಿತರ, ಮಾಧ್ಯಮದ ಗೆಳೆಯರೇ, ಇವತ್ತು ಬಸವ ಜಯಂತ್ಯೋತ್ಸವವನ್ನು ಒಕ್ಕೂಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ವೀರಶೈವ ಮಹಾಸಭಾ ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ. ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿಮ್ಮೆಲ್ಲರಿಗೂ ಕೂಡ
ರಾಜ್ಯದ ಜನತೆಗೆ ಈ ಬಸವ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನೇ ಮೊದಲೇ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ನಮ್ಮ ಮಂತ್ರಿಮಂಡಲದ ಸಚಿವರ ತಾಯಿ ಕಾಲವಾಗಿದ್ದಾರೆ. ನಾನು 4 ಗಂಟೆ ಒಳಗಡೆ ಹೋಗ್ಬೇಕು. ಅದಕ್ಕೋಸ್ಕರ ಮೊದಲೇ ಮಾತಾಡ್ತಾ ಇದ್ದೇನೆ, ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ. ಅಂತ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ. ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು? ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ, ಅಸಮಾನತೆಗಳಿದ್ದಾವೆ. ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಬಸವಾದಿ ಶರಣರು ಅವರ ಜೀವನದಲ್ಲಿ ಉದ್ದಕ್ಕೂ ಕೂಡ ನುಡಿದಂತೆ ನಡೆದರು. ನುಡಿದಂತೆ ನಡೆಯೋದಿದೆಯಲ್ಲ, ಅದು ಬಹಳ ಮುಖ್ಯ. ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರಾಮಾಣಿಕವಾಗಿ 100% ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳೇ ವಚನಗಳಾಗಿರ್ತಕ್ಕಂಥದ್ದು. ಅವರ ಅನುಭವದ ಮಾತುಗಳಿದೆಯಲ್ಲ, ಅವೇ ವಚನ ಆಗಿರೋದು. ವಚನ ಅಂತಂದ್ರೆ ನಾವು ಮಾತು ಅಂತ ಅರ್ಥ. ವಚನ ಅಂತಂದ್ರೆ ಮಾತು ಅಂತ ಅರ್ಥ. ಅವರ ಅನುಭವದ ಮಾತುಗಳಿದ್ದವಲ್ಲ, ಅವೇ ವಚನಗಳಾಗಿರ್ತವೆ. ಕನ್ನಡ ಇತಿಹಾಸದಲ್ಲಿ, ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ, ಇದು ಒಂದು ಮೈಲಿಗಲ್ಲು. ಇದು ಮತ್ತು ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಮೈಲಿಗಲ್ಲುಗಳು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆನಲ್ಲಿ, ಸಾಮಾಜಿಕ ವ್ಯವಸ್ಥೆನಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಹಾಗಾಗಿ ಅವರಿಗೆ ಬಹಳ ಜನರಿಗೆ ಸಂಸ್ಕೃತದ ಕಲೀಲಿಕ್ಕಾಗಿರ್ಲಿಲ್ಲ. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುವ ಅಂತಂದ್ರೆ ಸಂಸ್ಕೃತ ಕಲಿಯಲು ಬರ್ತದೆ. ಈ ಸಂಸ್ಕೃತ ಭಾಷೆ ಇದೆಯಲ್ಲ, ಇದು ಮೇಲ್ವರ್ಗದವರ ಆಸ್ತಿ ಆಗಿತ್ತು. ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದ್ರೆ, ಶ್ರೀವತ್ಸ ಕೇಳ್ತಾ ಇದೆಯಾ, ಒಂದು ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸಂಸ್ಕೃತ ಕಲಿತಕ್ಕಂಥ ಶೂದ್ರನಿಗೆ ಸೀಸೆ ಅಂತ, ನಾವು ಸೀಸೆ ಅಂತ ಕರಿತೀವಲ್ಲ, ಅದರ ಕಾದ ಸೀಸೆ ಉಯ್ತಾ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಲಿಯಾಗಿರ್ಲಿಲ್ಲ, ನಾವ್ಯಾರು ಕಲಿಯಾಗಿರ್ಲಿಲ್ಲ. ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ, ನಮ್ಮ ಅಪ್ಪ ವಿದ್ಯಾವಂತ, ನಮ್ಮವ್ವ ವಿದ್ಯಾವಂತರು, ಏನು ಓದೇ ಇರ್ಲಿಲ್ಲ ಅವರು. ಅದು ಒಬ್ಬ ರಾಜಪ್ಪ ಅಂತ ಮೇಸ್ಟ್ರು, ಹೆಡ್ ಮಾಸ್ಟರ್ ಬಂದರು. ಅವರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತ ಆಗ್ತಾನೇ ಇರಲಿಲ್ಲ. ನನ್ನನ್ನು ನಮ್ಮ ಅಪ್ಪ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ವೀರ ಮಕ್ಕಳು ಕುಣಿತ ಕಲಿಯುವಾಗ ಅದೇನೋ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ನಲ್ಲ, ಅವನು ಅಕ್ಷರಾಭ್ಯಾಸ ಮಾಡಿಸ್ತ. ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡದ್ದು. ಅವನು ಕಾಗುಣಿತ ಹೇಳ್ಕೊಡ್ತಿದ್ದ, ಲೆಕ್ಕನೂ ಹೇಳ್ಕೊಡ್ತಿದ್ದ. ಸೊ ಹಾಗಾಗಿ ನಾನು ಕನ್ನಡ ಓದೋದು, ಬರೆಯೋದು, ಲೆಕ್ಕ ಮಾಡೋದು ಇವೆಲ್ಲ ಕಲ್ತ್ಕೊಬಿಟ್ಟಿದ್ದೆ. ಸೊ ಈ ರಾಜಪ್ಪ ಮೇಷ್ಟ್ರು ಸಕಲೇಶ್ಪುರದವರು, ಅವರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಅವರು ಮನೆಗೆ ಹೋಗರು. ಪಾಪ ಯಾರ್ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಯಿಂದ ಡ್ರಾಪ್ ಔಟ್ ಆಗಿದ್ದಾರೆ, ಅವ್ರನ್ನೆಲ್ಲ ಮನೆಗೆ ಹೋಗಿ ಕೇಳೋರು. ನಮ್ಮ ಮನೆಗೂ ಬಂದರು. ನಾನು ಇದ್ದೆ, ನಮ್ಮ ಅಪ್ಪನೂ ಇದ್ದ. ಯಾಕೆ ನಿಮ್ಮ ಮಗನ ಯಾಕೆ ಸೇರಿಸಿಲ್ಲ, ಇಷ್ಟು ವರ್ಷ ಆಗಿದೆ ಅಂತಂತದ್ದು. ನಾನು 2 ವರ್ಷ ವೀರ ಮಕ್ಕಳು ಕುಣಿತ ಕಲ್ತಿದ್ದೆ. ಆಮೇಲೆ 1 ವರ್ಷ MMIS ಕೆಲಸ ಮಾಡ್ತಾ ಇದ್ದೆ.
ಆಮೇಲೆ ನಮ್ಮ ಅಪ್ಪ ಹೇಳಿದ್ರೆ ಇಲ್ಲ ಇವ್ರ ಮಕ್ಕಳು ಕುಣಿತ ಕಲಿತಾ ಇದ್ದ, ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಇವನು ಅಂತ ಹೇಳೋದು. ನಮ್ಮಲ್ಲಿ 3 ಜನರು ನಮ್ಮ ಊರಿನಲ್ಲಿ, ನಾನು, ಮೆಣಸೇಗೌಡ, ಮಲ್ಲಿಂಗಯ್ಯ, ನಾನು 3 ಜನ ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟು, 1ರಿಂದ 4 ಓದಿಲ್ಲ ನಾನು, ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟು. ಇಲ್ಲಿ ಪುಟ್ಬೂದಿ ಕೂದಿದ್ದಾನೆ ನಮ್ಮೂರು ಪಕ್ಕದೂರು ಅವನು, ಇವ್ ನನಗಿಂತ ಸೀನಿಯರ್ ಇವ. ಆದ್ರೆ ನೋಡಿ, ನಾವು 2 ಸಾರಿ ಮುಖ್ಯಮಂತ್ರಿ ಆಗೋ ಪಾಪ ಕಾಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ ಅಷ್ಟಕ್ಕೆ ನಿಂತೋಯ್ತು.